ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಟಾಪ್ 1 ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು, ಅದು ಡಿ ಬಾಸ್ ದರ್ಶನ್ ಅಂತ. ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ. ಇಂದಿಗೂ ಕೂಡ ಬೇರೆ ಬೇರೆ ಭಾಷೆಗಳಿಂದ ಆಫರ್ಗಳು ಬರ್ತಾ ಇರ್ತವೆ, ಆದರೆ ಡಿ ಬಾಸ್ ಅವರು ಅವುಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಹಾಗೂ ಕನ್ನಡ ನಾಡಿಗಾಗಿ ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ. ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಇವರ ನೇರ ನುಡಿ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಇಂದಿಗೂ ಕೂಡ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಇಲ್ಲ ಅಂತಲೇ ಹೇಳ್ಬೋದು. ಡಿ ಬಾಸ್ ಅಂದ್ರೇ ಒಂದು ಗತ್ತಿರುತ್ತೆ ಹಾಗೂ ಅವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಕ್ರೇಜ್ ಇರುತ್ತೆ. ಯಾವುದೇ ಒಂದು ಪಾತ್ರವನ್ನು ಕೊಟ್ಟರೂ ಕೂಡ ಡಿ ಬಾಸ್ ಅವರು ಸಖತ್ತಾಗಿ ಮಾಡಿ ಮುಗಿಸ್ತಾರೆ. ಅವರು ಥಿಯೇಟರ್ನಲ್ಲಿ ಮಾಸ್ ಎಂಟ್ರಿ ಕೊಡ್ತಾ ಇದ್ದರೆ ಎಲ್ಲ ಅಭಿಮಾನಿಗಳು ಶಿಲ್ಲೆ ಹೊಡೆದು ಚಪ್ಪಾಳೆ ತಟ್ತಾರೆ. ಈಗ ಎಲ್ಲ ಕಡೆ ಇನ್ನೊಂದು ಫೋಟೋ ವೈರಲ್ ಆಗ್ತಾ ಇದೆ. ಅದೇನಪ್ಪ ಅಂದರೆ ಡಿ ಬಾಸ್ ಅವರು ಹೊಸ ಪಕ್ಷ ಕಟ್ಟಬಹುದು ಎಂಬ ಒಂದು ಸುದ್ದಿ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕರುನಾಡ ಪ್ರಜಾ ಪಕ್ಷವನ್ನು ಡಿ ಬಾಸ್ ಅವರು ಕಟ್ಟುವ ಸಾಧ್ಯತೆ ಇದೆ ಅಂತ ಇದನ್ನು ನೋಡಿ ನಾವು ತಿಳ್ಕೊಬೋದು. ಈ ವಿಷಯ ತಿಳಿದು ಉಪ್ಪಿ ಅವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಡಿ ಬಾಸ್ ಅವರು ಹೊಸ ಪಕ್ಷ ಕಟ್ಟಬೇಕಾ ಅಥವಾ ಬೇಡವಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.